ಭಯ ಇರ್ತದೆ ಅವ್ರಿಗೆ. ಒಂದು 2-3 ಜನಕ್ಕೆ ಒಂದು ದೊಡ್ಡ ಶಿಕ್ಷೆ ಆಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಕಡಿಮೆ ಆಗ್ತೈತೆ ಅನ್ನೋದು ನಂಬೋಣ. ಯಾಕಂದ್ರೆ ಶಿಕ್ಷೆ ಸಾಕಷ್ಟು ಇತಿಹಾಸದೊಳಗೆ ಕೈ ಮೈ ಅಂತೇಳಿ ಕಣ್ಣಿಗೆ ಕಣ್ಣು ಕಿವಿ ಅನ್ನುವಷ್ಟು ಮಟ್ಟ ಶಿಕ್ಷೆ ಆಯಿತು ಒಂದು ಕಾಲಕ್ಕೆ ಹಮ್ಮೂರಾಬಿಗೂ. ಅದರಿಂದ ಯಾವತ್ತೂ ಹೋಗಿಲ್ಲ. ಈ ಭ್ರಷ್ಟಾಚಾರ ಆಯಿತು, ಮತ್ತೇನಾಯಿತು, ಈ ಒಂದು ದೃಷ್ಟಿ ಇಟ್ಕೊಂಡು ವಿಚಾರ ಮಾಡಿದಾಗ ಇವತ್ತು ಹೋಗುದಿಲ್ಲೇನೋ, ಗಲ್ ಶಿಕ್ಷೆಗೆ ಕೊಟ್ಟರು ಸಹಿತ ಹೋಗುದಿಲ್ಲೇನೋ ಅಂತ ನಾವು ಅನ್ಬೋದು. ಬಟ್ ಭಯ ಬೇಕಲ್ರಿ ಇಲ್ಲಿ. ಯಾಕಂದ್ರೆ ಸಾರಾಯಿ ನಮ್ಮ ಜನರು ಹಾಳು ಮಾಡಿಸೋವಾಗ ನಾವು ಕುಡಿಸ್ತಾ ಇರ್ತೀವಿ, ಭಯ ಅದಕ್ಕಾದ್ರೆ ನಮಗೆ ಇನ್ಕಮ್ ಬರ್ತದೆ ಅಂತೇಳಿ. ಆದರೆ ಸಾರಾಯಿ ಕುಡಿಯುವಂಥ ಕುಟುಂಬಗಳು, ಸಾರಾಯಿಗೆ ಬೆನ್ನತ್ತಿದ್ದ ಗಂಡಸು ಆ ಮನೆತನ ಹಾಳು ಮಾಡಿದ್ದನ್ನು ನಾವು ಸಾಕಷ್ಟು ನೋಡ್ತಾ ಇದ್ವಿ. ಎಷ್ಟೋ ಹೆಣ್ಮಕ್ಳು ಸಣ್ಣ ವಯಸ್ಸಿನಲ್ಲಿ ವಿಧವೆಯರಾಗಿದ್ದನ್ನು ನಾವು ನೋಡ್ತಾ ಇದ್ವಿ. ಎಷ್ಟೋ ಮಕ್ಕಳು ವಿದ್ಯೆ ಇಲ್ಲದ ಹಾದಿ ಮೇಲೆ ಅಡ್ಡಾಡುವಂಥದ್ದು ನಾವು ನೋಡ್ತಾ ಇದ್ವಿ. ಕೆಲ ಕಾರಣ ಸಾರಾಯಿ. ಇವರೆಲ್ಲ ಹೇಳ್ತಾರೆ, ಇಲ್ಲ ನಾವು ವಿದ್ಯೆ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ. ಕೆಲವೊಂದು ಸ್ಕೀಮ್ಗಳು ಹಿಂಗದಾವ. ಆ ಪಾಪ ಜನಕ್ಕೆ ಹೋಗಿ ಮುಟ್ಟಿದ್ದು ಭಾಳ ಕಡಿಮೆ, ರೇರೆಸ್ಟ್ ಅಂತ ರೇರ್ ಇಂಥವಿದ್ದಾವೆ. ಇಂಥದ್ದಾಗ ಇದನ್ನು ನಾವು ಸಾರಾಯಿಗೆ ಮುಕ್ತವಾಗಿ ಓಪನ್ ಮಾರ್ಕೆಟ್ ಮಾಡೋದು ಸರಿನಾ ಅಂತೇಳಿ. ಅಂದ್ರೆ ಅದು ಹೋಗ್ರಿ ಇದು ಮಾಡ್ತಾ ಇದ್ದಾರೆ ಅಂದ್ರೆ ಅದು ಪೂರ್ವ ಉಪಯೋಗ ಆಗೋದಿಲ್ಲ. ಈಗ SC/ST ಎಷ್ಟೋ ಸ್ಕೀಮ್ಗಳು ಪಾಪ STಗಳಿಗೆ ಹೋಗಿ ಮುಟ್ತಾ ಇಲ್ಲ, STಗಳಿಗೆ ಹೋಗಿ ಮುಟ್ತಾ ಇಲ್ಲ ಅನ್ನೋದು ಸಾಕಷ್ಟು ಆರೋಪಗಳಿದ್ದಾವೆ. ಎಲ್ಲ ನೆರಗಟ್ಟಿನಲ್ಲ ನಮ್ಮ ತಿಮ್ಮಾಪುರ ಅವರ ಈ ಅಬಕಾರಿ ಇಲಾಖೆ ಇವತ್ತಂತೂ ಭ್ರಷ್ಟ ಅದ, ಹಿಂದೂ ಅದ, ಇವತ್ತು ಮುಂದೂ ಇರ್ತದೆ. ಯಾರಿದ್ರು ಅಂದರೆ ಕೈಯಿಂದ ಕೈಗೆ ದಾಟಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಮಟ್ಟಿಗೆ ವ್ಯವಹಾರಗಳದಾವ, ಅವು ವ್ಯವಹಾರ ನಡೀತಾವೆ. ಹಾಗೆ ಉಳಿದ ಡಿಪಾರ್ಟ್ಮೆಂಟ್ಗಳು ಇದ್ದಾವೆ. ಈ ದಿಶೆಯಲ್ಲಿ ಸಿದ್ದರಾಮಯ್ಯನವರು ಒಂದಿಷ್ಟು ಇದು